ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಯರ್ಮಾಳ್ ಅಂತ. ನಾನು ಪೂರ್ಣ ಪ್ರಗತಿ ತಂಡದ ಜೊತೆ ಇದ್ದೀನಿ. ಪ್ರಕೃತಿ ಗುರುಕುಲದ ಒಂದು ಉದ್ದೇಶ ತುಂಬ ಹಳೆಯದು. ಜೀವನ ಅನ್ನೋದು ಒಂದು ಭಾರವಾದ ಸಂಗತಿ ಅಲ್ಲ. ಜೀವನ ಅನ್ನೋದು ತುಂಬ ಅಮೂಲ್ಯವಾದದ್ದು. ಪ್ರಕೃತಿ ಗುರುಕುಲದ ಉದ್ದೇಶ ಏನಂದರೆ ಪ್ರಕೃತಿಯ ಜೊತೆ ಬೆರೆಯೋದು, ಪ್ರಕೃತಿಯಲ್ಲಿ ಕಲಿಯೋದು. ಮಕ್ಕಳಿಗೆ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಪ್ರಕೃತಿ ಸಿಗೋದು ತುಂಬ ವಿರಳ ಆಗ್ಬಿಟ್ಟಿದೆ. ಆದ್ದರಿಂದ ಪ್ರಕೃತಿಯಲ್ಲಿ ಮಕ್ಕಳಿದ್ದು ಕಲಿಯೋದು ತುಂಬ ಸುಲಭ, ಅವ್ರಿಗೂ ಕಲಿಯೋದು ತುಂಬ ಉತ್ಸಾಹಕರವಾಗಿರುತ್ತೆ. ನಮಸ್ತೆ, ನನ್ನ ಹೆಸರು ಚೈತ್ರ. ನನ್ನ ಮಗಳು ಹರ್ಷಿಣಿ ಅಂತ 5ನೇ ತರಗತಿ ಧ್ರುವ ಪರಿಸರದಲ್ಲಿ ಓದ್ತಾ ಇರೋದು. ನಾವು ಇದು ಫಸ್ಟ್ ಟೈಮ್ ಪ್ರಕೃತಿ ಗುರುಕುಲಕ್ಕೆ ಬಂದಿರೋದು ಕ್ಯಾಂಪ್ಗೆ. ಇಲ್ಲಿ ನೇಚರು ಮತ್ತು ಹಸುಗಳು ನಮಗೆ ತುಂಬ ಇಷ್ಟ. ಅದು ನಮ್ಗೆ ಯಾವತ್ತೂ ಈ ರೀತಿ ಇಷ್ಟು ಕ್ಲೋಸ್ ಆಗಿ ಹಸುಗಳ ಜೊತೆ ಇರೋ ಒಂದು ಆಪರ್ಚುನಿಟಿನೇ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಕಿರಣ್ ಅಂತ. ನನ್ನ ಮಗಳು ಹನ್ಸಿನಿ, ಅವಳು ಇಲ್ಲಿ ಪ್ರಕೃತಿ ಗುರುಕುಲ ಕ್ಯಾಂಪಲ್ಲಿ 2ನೇ ಕ್ಯಾಂಪಲ್ಲಿ ಭಾಗವಹಿಸಿದ್ದಾಳೆ. ಈ 2ನೇ ಕ್ಯಾಂಪ್ ಬಂದು ಗೋ ಸಂರಕ್ಷಣೆ ಮತ್ತು ಗೋ ಸಂವರ್ಧನೆ. ನಮಸ್ತೆ ಎಲ್ಲರಿಗೂ. ನಾನು ಅಶ್ವಿನಿ ಅಂತ. ನನ್ನ ಮಗನ ಹೆಸರು ಅತುಲ್ ಸೂರ ಅಂತ. ನಾನು ಪೂರ್ಣ ಪ್ರಗತಿ ಗುರುಕುಲದಿಂದ ಬಂದಿದ್ದೇನೆ. ನಾನು ಪ್ರಕೃತಿ ವನ ಕ್ಯಾಂಪ್ನ ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ನ್ಯಾಚುರಲ್ ಆಗಿ ಎಲ್ಲ ಕಲಿಸೋಣ, ನನಗೆ ನನ್ನ ಮಗುಗೆ ಕಲ್ತ್ಕೊಳ್ಳೋಣ ಅನ್ನೋ ದೃಷ್ಟಿಕೋನದಿಂದ ನಾನು ಯೋಚಿಸಿ ನಾವು ಈ ಕ್ಯಾಂಪಿಗೆ ಬಂದಿದ್ದೀವಿ. ನನ್ನ ಹೆಸರು ಶಶಿಕಲಾ ಅಂತ. ನನ್ನ ಮಗನ ಹೆಸರು ರಜತ್. ಈ ಪ್ರಕೃತಿ ಗುರುಕುಲಕ್ಕೆ ನನ್ನ ಮಗನ ಕಳಿಸಿದ್ದೀನಿ. ನನ್ನ ಹೆಸರು ಶ್ರಾವಣಿ ಅಂತ. ನನ್ನ ಮಗಳು ಧಾತ್ರಿ ಇಲ್ಲಿ ಪೂರ್ಣ ಪ್ರಗತಿಯಲ್ಲಿ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್. ನನ್ನ ಮಗಳು ಧಾತ್ರಿ ಪೂರ್ಣ ಪ್ರಗತಿ 7ನೇ ತರಗತಿನಲ್ಲಿ ಓದ್ತಾ ಇದ್ದಾಳೆ. ನನಗೆ ಗೋಶಾಲೆ ಕ್ಯಾಂಪಿನ ಬಗ್ಗೆ ತಿಳಿದಾಗ ತುಂಬ ಎಕ್ಸೈಟ್ ಆಗಿದೆ. ಆದರೆ ಆ ಎಕ್ಸೈಟ್ಮೆಂಟ್ ನನ್ನ ಮಗಳಿಗೆ ಏನು ತೋರಿಸ್ಲಿಲ್ಲ. ಯಾಕೆಂದರೆ ಅವಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅವಳು ಎಸ್ ಅಂದಾಗ ತುಂಬ ಸಂತೋಷ ಆಯಿತು. ನಮ್ಮ ಮಗಳು ಇಲ್ಲಿ ಇದ್ದು ಸಾಕಷ್ಟು ನೇಚರ್ ಜೊತೆ ಇದ್ದು ಕಲಿಬಹುದು ಅಂತ ಒಂದು ಥಾಟ್ ಬಂತು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ತುಂಬ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಚೆನ್ನಾಗಿದೆ. ಸೊ ಇಲ್ಲಿ 1800 ಹಸುಗಳಿದೆ. ಸೊ ನಾ ಇಷ್ಟೊಂದು ಜಾಸ್ತಿ ಮಟ್ಟದಲ್ಲಿ ಯಾವತ್ತೂ ನೋಡಿರಲಿಲ್ಲ. ಒಂದು ಒಳ್ಳೆ ಬಾಂಡಿಂಗ್ ಬೆಳೀತು ಹಸುಗಳು ಮತ್ತು ನಮ್ಮ ಮಧ್ಯೆ. ಹಸುಗಳಲ್ಲಿ ಎಷ್ಟು ಥರದ ವೆರೈಟಿ ಇದಾವೆ, ಅವು ಏನು ಕೊಡ್ತವೆ ಅನ್ನೋದು ಅದಕ್ಕೆ ಗೊತ್ತಾಗಿದೆ. ಮುಂಚೆ ಏನೋ ಒಂದು ಮಾತಾಡ್ತಿದ್ದ, ಹೇಗೋ ಒಂದು ಹೇಳ್ತಿದ್ದ. ಇವಾಗ ಅದೆಲ್ಲ ತಿಳ್ಕೊಂಡಿದ್ದಾನೆ. ತುಂಬ ಕಲ್ತ್ಕೊಂಡೆ. ಫಸ್ಟ್ ನಾನು ಕಲ್ತ್ಕೊಂಡೆ, ಆಮೇಲೆ ನನ್ನ ಮಗನ್ನ ಹೆಂಗೆ ಬಿಟ್ಟಿರೋದು ಅಂತ ಕಲ್ತ್ಕೊಂಡೆ. ಅದು ಮೇನ್ ಬೇಕಾಗಿದ್ದು ನಮಗೆ. ಸೊ ವಿ ಬೋತ್ ಲರ್ನ್ಟ್ ಅ ಲಾಟ್. ಬೆಳೆಸೋದು ಹೇಗೆ ಇವೆಲ್ಲ ತಿಳ್ಕೊಂಡ್ರೆ ನಾಳೆ ಮಕ್ಕಳು ಆ ಹಾಲಿಗೂ ಕೊಡೋ ಗೌರವ, ಆ ಗೋಗೂ ಕೊಡೋ ಗೌರವ ಮತ್ತೆ ಸಂರಕ್ಷಣೆ ನಾವು ಮಾಡ್ಕೋಬೇಕು. ಯಾಕಂದ್ರೆ ಹೊಲ ಮೇಯಿಸೋದಾಗ್ಲಿ, ಪ್ರಕೃತಿ ಹಸು ಆಗ್ಲಿ, ಇವೆಲ್ಲ ನಾವು ಪೂರಕಗಳು, ಪ್ರಕೃತಿಯ ಪೂರಕಗಳು. ಫೀಡ್ ಆಗಿರಬಹುದು, ಮತ್ತೆ ನೀರಿನ ವ್ಯವಸ್ಥೆ, ಕ್ಲೀನಿಂಗ್ ವ್ಯವಸ್ಥೆ, ಅದೆಲ್ಲ ಕೇಳಿಸ್ಕೊಂಡಾಗ ನಮಗೂ 8 ದಿವಸದಿಂದ ಸಾಕಷ್ಟು ಒಳ್ಳೆ ಅನುಭವ. ಏನು ಹೊರಗಡೆ ಪ್ರಪಂಚದ ಯಾವುದು ಬೇಡಪ್ಪ, ಇದರಲ್ಲೇ ಇದ್ಬಿಡೋಣ, ಹಸು ಸಾಕ್ಬೋದು ಅನ್ನೋ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಬಂದಿದೆ ನಮಗೆ. ಹಸುನು ಮತ್ತು ಮನುಷ್ಯರು ಜೊತೆಯಾಗೇ ಬಾಳ್ಬೇಕು. ಆಮೇಲೆ ಮನುಷ್ಯನಿಗೆ ಹಸುವಿನ ಅಗತ್ಯ ಇದೆ ಅಂತ ಗೊತ್ತಾಯಿತು. ಪ್ರಕೃತಿಯಲ್ಲಿದ್ದು ಈ ಥರ ಒಂದು 4-5 ಹಸುಗಳನ್ನ ಸಾಕಬೇಕು ಅನ್ನೋ ಒಂದು ಮೋಟಿವೇಶನ್ ಬಂದಿದೆ. ಇದೇ ತರ ಮುಂದೆ ಇನ್ನು ಯಾವುದೇ ರೀತಿಯ ಸಬ್ಜೆಕ್ಟ್ ಇಟ್ಕೊಂಡು ಯಾವುದೇ ವಿಷಯಗಳನ್ನ ದೀರ್ಘವಾಗಿ ಇಷ್ಟು ವಿಶಾಲವಾದ ಜ್ಞಾನ ಇದೆ ಅಂದ್ರೆ ಐ ಡೋಂಟ್ ಇವನ್ ನೋ 1% ಔಟ್ ಆಫ್ ಇಟ್. ಝೀರೋ ನಾಲೆಡ್ಜ್ ಅಂತ ಹೇಳ್ಬಹುದು. ಕೇಳ್ಕೊಳ್ಳೋದೇನಂದ್ರೆ, ಮಕ್ಕಳಿಗೆ ಈ ಪ್ರಕೃತಿಗೆ ಸಂಬಂಧಪಟ್ಟ ಏನೇ ಒಂದು ಕಾರ್ಯಾಲಯ ಆಗಿರ್ಲಿ, ಶಾಲೆ ಆಗಿರ್ಲಿ ಕಳಿಸಿ. ಯಾಕಂದ್ರೆ ಅವ್ರು ಇದೆಲ್ಲ ತಿಳ್ಕೊಂಡ್ರೆ ಮುಂದೆ ಬರೋ ಜನಾಂಗ, ನಮಗಿಂತ ಮುಂದೆ ಬರೋ ಜನಾಂಗಕ್ಕೆ ಇದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದವ್ರು ಅವರು. ಸೊ ಹಾಗಾಗಿ ಎಲ್ಲರೂ ಕಳಿಸಿ ಅಂತ ನಾನು ವಿನಂತಿ. ಈ ತರದ ಕ್ಯಾಂಪ್ಸ್ ಇನ್ನೂ ನಡೀತಾನೆ ಇರಬೇಕು. ಪ್ರಕೃತಿಯ ಜೊತೆ ಆರಾಮವಾಗಿ ಬಾಳೋದನ್ನ ಕಲ್ತ್ರೆ ಆಟೋಮ್ಯಾಟಿಕಲಿ ಜೀವನ ಸುವ್ಯವಸ್ಥಿತವಾಗಿ ನಡೆಯುತ್ತೆ. ಪ್ರಕೃತಿಯೇ ಗುರುಕುಲ.